ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ 2024-25ನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಸಭೆಯ ಪ್ರಗತಿ ಪರಿಶೀಲನೆ ಸಭೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ನಡೆಯಿತು. ಜಿಲ್ಲೆಯ ಕುರಿತಾದ ಸಚಿವರು ಗಂಭೀರವಾಗಿ ಪ್ರತಿ ಇಲಾಖೆಯ ಅಧಿಕಾರಿಗಳ ಜೊತೆ ದೀರ್ಘಕಾಲ ಚರ್ಚೆ ಮಾಡಿ ಮಾಹಿತಿ ಪಡೆಯುತ್ತಿದ್ದರೆ, ಇತ್ತ ಕೆಲ ಅಧಿಕಾರಿಗಳು ಮಾತ್ರ ಮೊಬೈಲ್ ಬಳಕೆಯಲ್ಲಿ ಮಗ್ನರಾಗಿದ್ದರು. ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ಶಾಪಿಂಗ್ ಆಪ್ಗಳಲ್ಲಿ ಮಗ್ನರಾಗಿ ಬ್ಯುಸಿಯಾಗಿದ್ದರು. ಇನ್ನು ಈ ಹಿಂದೆಯೂ ಕೂಡ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ ಬಳಕೆ ಮಾಡುತ್ತಿರುವುದನ್ನು ಗಮನಿಸಿದ್ದ ಸಚಿವ ಸುಧಾಕರ್ ಅಂದು ತರಾಟೆಗೆ ತೆಗೆದುಕೊಂಡಿದ್ರು. ಆದರೂ ಕೂಡ ಅಧಿಕಾರಿಗಳು ಮಾತ್ರ ಯಾವುದೋ ಕಾರ್ಯಕ್ರಮದಲ್ಲಿ ಕಾಲ ಕಳೆದಂತೆ ತಮ್ಮ ಫೋನ್ಗಳಲ್ಲಿ ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗಿದ್ರು. ಕೆಡಿಪಿ ಸಭೆಯಲ್ಲಿದ್ದಾಗ ಅನಿವಾರ್ಯವಾಗಿರುವ ಎಂಎಲ್ಎ ಅಧಿಕಾರಿಗಳು ಕರೆ ಬಂದಾಗ ಸ್ವೀಕರಿಸಿದರೆ ಪರವಾಗಿಲ್ಲ, ಅದು ಬಿಟ್ಟು ಕಾಲಹರಣಕ್ಕೆ ಬಂದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಲ್ಲೀನನಾಗಿರುವುದು ಸರಿಯಲ್ಲ ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ. ಈಗ ಏನಾಗುತ್ತೆ ಕೇಳಿ, ಈಗ ಅವರು ನಿಜವಾಗ್ಲೂ ವಾಟ್ಸಪ್ಪು ಇನ್ನೊಂದು ಬೇರೆ ಏನೋ ಗಮನ ನೋಡ್ಕೊಳ್ತಾ ಇದ್ರ ಅನ್ನೋದು ಒಂದು ವಿಚಾರ. ಯಾಕಂದರೆ ಈಗ ನಾವೇ ಎಷ್ಟೋ ಸತಿ ಫೋನ್ ಮಾಡ್ತೀವಿ ಆಫೀಸರ್ಸ್ಗೆ, ಸರ್ ಮೀಟಿಂಗಲ್ಲಿದ್ದೀನಿ ಸರ್ ಅಂತಾನೆ ಫೋನ್ ಇಟ್ಕೊಂಡು. ಈಗ ಮಾತಾಡಬೇಕು, ನನಗೆ ಮಾತಾಡಿರ್ತಾನೆ, ಈಗ ಇನ್ಯಾರೋ MLA ಅವ್ರು ಫೋನ್ ಮಾಡಿರ್ತಾರೆ. ಈ ಥರನೂ ಸಂದರ್ಭ ಇರ್ತದೆ. ಎಲ್ಲ ನಾವು ವಾಟ್ಸಪ್ಪೇ ನೋಡ್ತಾ ಇದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ನಿಖರವಾಗಿ ಏನಾದರೂ ನೀನು ಕ್ಯಾಮ್ರಾ ಫೋಕಸ್ ಮಾಡಿ ಹೇಳಿದರೆ ಅಕಸ್ಮಾತ್ ಬೇಕಾದ್ರೆ ನಾವು ಹೇಳ್ಬೋದು. ಇನ್ನೂ ಒಂದು ಹೇಳ್ತೀನಿ ಕೇಳಿ, ಇನ್ನೂ ಒಂದು ನೋಡಿ, ನನಗೆ ಈ KDP ವ್ಯವಸ್ಥೆ ಇದೆಯಲ್ಲ, ಎಲ್ಲರನ್ನೂ ಕೂರಿಸ್ಕೊಂಡು ಇಡೀ ದಿನ ಎಲ್ಲ ಕೆಲಸ ವ್ಯರ್ಥ ಮಾಡೋವಂಥದ್ದು ನನಗೆ ಇಷ್ಟ ಇಲ್ಲ. ಆದರೆ ಇದೊಂದು ವ್ಯವಸ್ಥೆ ಬಂದುಬಿಟ್ಟಿದೆ. ಆದರೆ ನಾನು ಹೇಳಿದ್ದೀನಿ, ಬರೀ ಸ್ವಲ್ಪ ಜನ ಮಾತ್ರ ಕರೆಯೋಣ ಅಂತ ಹೇಳಿ. ಆದರೆ ಏನು ಮಾಡೋದು, ಈಗ ನಮಗೂ ಸಮಸ್ಯೆ ಆಗ್ತಾಯಿದೆ. ಈಗ ಮೊನ್ನೆನೂ 10 ಇಲಾಖೆ ಮಾತ್ರ ನಾವು ಪ್ರಗತಿ ಪರಿಶೀಲನೆ ಭಾಳ ವಿವರವಾಗಿ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿಕೊಂಡು ಅವ್ರಿಗೆ ಸಲಹೆ ಸೂಚನೆಗಳು ಕೊಟ್ಟು ಮಾಡ್ತಾಯಿದ್ದೀವಿ. ಆದರೆ ಎಲ್ಲರನ್ನೂ ಕೂರಿಸ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅಲ್ಲೂ ಕೆಲಸ ನಷ್ಟ ಆಗುತ್ತೆ, ಇಲ್ಲೂ ಅವ್ರಿಗೆ ಬೇರೆ ಇಲಾಖೆದು ಮಾತಾಡ್ತಾ ಇದ್ದರೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಇದಿರಲ್ಲ, ಗಮನ ಇರಲ್ಲ. ನಾವು ಎಲ್ಲರನ್ನೂ ಬೈಕೊಂಡು ಮಾಡಿಕೊಂಡು ಕೂತ್ಕೊಂಡಿದ್ರೆ ಅದಕ್ಕೂ ಒಂದು ಅರ್ಥ ಇರೋದಿಲ್ಲ. ಅದಕ್ಕೆಲ್ಲೋ ಒಂದು ಸ್ವಲ್ಪ ನಾವು ಅವತ್ತು ಅವ್ರ ಇಲಾಖೆ ವಿಚಾರ ಬಂದಾಗ ಗಂಭೀರವಾಗಿರಬೇಕು ಅನ್ನೋದು ಮತ್ತೊಂದು ಮಾಡ್ತೀವಿ. ಆದರೆ ನೀವು ಹೇಳೋವಂಥದ್ದು ಸರಿ ಇದೆ. ಆದರೆ ಎಲ್ಲರನ್ನೂ ನಾವು ಗಂಟೆಗಳು ಕೂರಿಸ್ಕೊಂಡು ಇದ್ರೂ ಅವ್ರಿಗೂ ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಒಂದೆರಡು ಫೋನ್ ಕಾಲು ಅದು ಇದು ಬರೋರ್ಬೋದು, ಯಾರಾದರೂ ಫೋನ್ ಮಾಡ್ಬೋದು. ನಾನು ನೋಡೋದು ಸರಿ ಅಂತ ಹೇಳ್ತಾ ಇಲ್ಲಪ್ಪ ಅರುಣ್, ನೋಡೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಪರಿಸ್ಥಿತಿ ಈ ರೀತಿ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಾವು ಎಲ್ಲರೂ ನಾನು ನೋಡ್ಕೊಂಡಿರೋಕ್ಕಾಗಲ್ಲ, ಯಾರು ಮೊಬೈಲ್ ನೋಡ್ತಾ ಇದ್ದಾರೆ ಯಾರು ಅಂತ ನೋಡೋಕ್ಕಾಗೋದಿಲ್ಲ. ಸಭೆಯಲ್ಲಿ ಕೂತಾಗ ನೋಡಬಾರ್ದು. ಅಕಸ್ಮಾತ್ ಈಗ ಎಮರ್ಜೆನ್ಸಿ MLA ಯಾರೋ ಫೋನ್ ಮಾಡ್ತಾರೆ, ಅರ್ಜೆಂಟ್ ಏನೋ ಇದೆ ಅಂತ, ಅವಾಗ ಫೋನ್ ಎತ್ಕೋಬೇಕಾಗುತ್ತೆ. They will contribute more towards the removal of carbon dioxide ಅಂತ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್, ಜಿಲ್ಲಾಧಿಕಾರಿ ರವೀಂದ್ರ, SP ಕುಶಾಲ್ ಚೌಕ್ಸೆ, CEO ತಿಪ್ಪೇಸ್ವಾಮಿ, ಜಿಲ್ಲಾ ಅರಣ್ಯಾಧಿಕಾರಿ ರಮೇಶ್ ಹಾಗೂ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.